ಸಿಎಂ ಡಿಸಿಎಂ ಡೆಲ್ಲಿ ಪ್ರವಾಸ ಸಾಕಷ್ಟು ಕುತೂಹಲಕಾರಿ ಮುಗಿಸ್ತಾ ಇದೆ. ಹೋಗಿದ್ದಾರೆ. ಹಾಂ ಸರ್, ಏನು ಸರ್? ಓ ಡೆಲ್ಲಿಗೆ ಹೋಗಿದ್ದಾರಲ್ಲ, ಬಂದಮೇಲೆ ನಮ್ಗೆ ಗೊತ್ತಾಗುತ್ತೆ, ಆಮೇಲೆ ನಿಮ್ಗೆ ಹೇಳ್ತೀವಿ. ಏನು ರಾಜಕೀಯ ಏನಾದರೂ ಗೊತ್ತಿಲ್ಲಪ್ಪ. ಸರ್, ಈಗ ತುಮಕೂರಿಗೆ ಮೆಟ್ರೋ ಹೋಗ್ತಾ ಇರುವಂಥದ್ದು ರಿಯಲ್ ಎಸ್ಟೇಟ್ಗೆ ಸಹಾಯ ಮಾಡೋದಕ್ಕೆ ಅಂತ ಈಗ ತೇಜಸ್ವಿ ಸೂರ್ಯ ಅವರು ಮಾತಾಡೋದು. ಈಗ ಒಂದು ಮೆಟ್ರೋ ತುಮಕೂರು ಇರ್ಬೋದು, ಅಥವಾ ಹೊಸಕೋಟೆ ಇರ್ಬೋದು, ಮಾಗಡಿ ಇರ್ಬೋದು, ಅಥವಾ ಬೆಂಗಳೂರಿಗೆ ಒಂದು 13-14 ರಸ್ತೆ ಬರುತ್ತೆ. ಸರ್ಜಾಪುರ ರಸ್ತೆ, ಹೊಸೂರು ರಸ್ತೆ, ಬನ್ನೇರಘಟ್ಟ ರಸ್ತೆ, ಈ ಕಡೆ ದೊಡ್ಡಾಪುರ ರಸ್ತೆ, ಓಲ್ಡ್ ಮೈಸೂರು ರೋಡು, ಎಲ್ಲ ಕಡೆನೂ ಮಾಡಲಿ. ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಲ್ವಾ? ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಾದ್ರೆ ಎಲ್ಲ ಕಡೆ ಮೆಟ್ರೋ ಹೋಗಬೇಕು. ಆಮೇಲೆ ಬೆಂಗಳೂರು ನಗರದಲ್ಲೂ ಅಷ್ಟೇ, ಈಗೇನಿದೆ ಈ ಮೆಟ್ರೋ ಜಾಲ ಇದರ 4ರಷ್ಟು ಆಗಬೇಕು. ಆದಾಗ ಮಾತ್ರ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಆಮೇಲೆ ಈ ರಿಯಲ್ ಎಸ್ಟೇಟ್ ಇದೆಯಲ್ಲ, ಇದು ಮೆಟ್ರೋಗೂ ಇದಕ್ಕೇನು ಸಂಬಂಧ ಇಲ್ಲ, ಅಯ್ಯೋ ಬೆಳೀತಾನೆ ಇರುತ್ತೆ. ಸೀಟಿಂಗ್ ಕೆಪಾಸಿಟಿ ಬಗ್ಗೆ ಓಡಾಡಬೇಕಂತ ಪರಿಸ್ಥಿತಿಯಲ್ಲಿ ಅಲ್ಲ, ಹಾಕ್ಲಿ ಒಂದು ಸ್ವಲ್ಪ ಅಡಿಷ್ನಲ್ ಹಾಕ್ಲಿ. ಈಗ ಬೋಗಿಗಳು ಹೆಚ್ಚು ಮಾಡಲಿ. ಆಮೇಲೆ ಸಮಯ ಇರುತ್ತಲ್ಲ, 5 ನಿಮಿಷಕ್ಕೆ ಒಂದಿದ್ರೆ 10 ನಿಮಿಷಕ್ಕೆ ಒಂದಿದ್ರೆ 5 ನಿಮಿಷಕ್ಕೆ ಮಾಡಲಿ. ಅದೇನು ಆಟೋಮೆಟಿಕ್, ಅದೇನು ಇದರ ಪೂರ್ತಿ 100% ಟೆಕ್ನಾಲಜಿ ಬಂದುಬಿಟ್ಟಿದೆ. ಈಗ ಯಾವ ಲೋಪದೋಷನೂ ಆಗಲ್ಲ ಮೆಟ್ರೋದಲ್ಲಿ ಅಲ್ವಾ? ಮಾಡ್ತಾ ಇರ್ತಾರೆ. ಸಿಎಂ ಡಿಸಿಎಂ ಡೆಲ್ಲಿ ಪ್ರವಾಸ ಸಾಕಷ್ಟು ಕುತೂಹಲಕಾರಿ ಮುಗಿಸ್ತಾ ಇದೆ. ಹೋಗಿದ್ದಾರೆ. ಹಾಂ ಸರ್, ಏನು ಸರ್? ಓ ಡೆಲ್ಲಿಗೆ ಹೋಗಿದ್ದಾರಲ್ಲ, ಬಂದಮೇಲೆ ನಮ್ಗೆ ಗೊತ್ತಾಗುತ್ತೆ, ಆಮೇಲೆ ನಿಮ್ಗೆ ಹೇಳ್ತೀವಿ. ಏನು ರಾಜಕೀಯ ಏನಾದರೂ ಗೊತ್ತಿಲ್ಲಪ್ಪ. ಸರ್, ಈಗ ತುಮಕೂರಿಗೆ ಮೆಟ್ರೋ ಹೋಗ್ತಾ ಇರುವಂಥದ್ದು ರಿಯಲ್ ಎಸ್ಟೇಟ್ಗೆ ಸಹಾಯ ಮಾಡೋದಕ್ಕೆ ಅಂತ ಈಗ ತೇಜಸ್ವಿ ಸೂರ್ಯ ಅವರು ಮಾತಾಡೋದು. ಈಗ ಒಂದು ಮೆಟ್ರೋ ತುಮಕೂರು ಇರ್ಬೋದು, ಅಥವಾ ಹೊಸಕೋಟೆ ಇರ್ಬೋದು, ಮಾಗಡಿ ಇರ್ಬೋದು, ಅಥವಾ ಬೆಂಗಳೂರಿಗೆ ಒಂದು 13-14 ರಸ್ತೆ ಬರುತ್ತೆ. ಸರ್ಜಾಪುರ ರಸ್ತೆ, ಹೊಸೂರು ರಸ್ತೆ, ಬನ್ನೇರಘಟ್ಟ ರಸ್ತೆ, ಈ ಕಡೆ ದೊಡ್ಡಾಪುರ ರಸ್ತೆ, ಓಲ್ಡ್ ಮೈಸೂರು ರೋಡು, ಎಲ್ಲ ಕಡೆನೂ ಮಾಡಲಿ. ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಲ್ವಾ? ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕಾದ್ರೆ ಎಲ್ಲ ಕಡೆ ಮೆಟ್ರೋ ಹೋಗಬೇಕು. ಆಮೇಲೆ ಬೆಂಗಳೂರು ನಗರದಲ್ಲೂ ಅಷ್ಟೇ, ಈಗೇನಿದೆ ಈ ಮೆಟ್ರೋ ಜಾಲ ಇದರ 4ರಷ್ಟು ಆಗಬೇಕು. ಆದಾಗ ಮಾತ್ರ ಟ್ರಾಫಿಕ್ ಕಡಿಮೆ ಆಗುತ್ತೆ. ನಾವು ಇದರಲ್ಲೆಲ್ಲ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ಆಮೇಲೆ ಈ ರಿಯಲ್ ಎಸ್ಟೇಟ್ ಇದೆಯಲ್ಲ, ಇದು ಮೆಟ್ರೋಗೂ ಇದಕ್ಕೇನು ಸಂಬಂಧ ಇಲ್ಲ, ಅಯ್ಯೋ ಬೆಳೀತಾನೆ ಇರುತ್ತೆ. ಸೀಟಿಂಗ್ ಕೆಪಾಸಿಟಿ ಬಗ್ಗೆ ಓಡಾಡಬೇಕಂತ ಪರಿಸ್ಥಿತಿಯಲ್ಲಿ ಅಲ್ಲ, ಹಾಕ್ಲಿ ಒಂದು ಸ್ವಲ್ಪ ಅಡಿಷ್ನಲ್ ಹಾಕ್ಲಿ. ಈಗ ಬೋಗಿಗಳು ಹೆಚ್ಚು ಮಾಡಲಿ. ಆಮೇಲೆ ಸಮಯ ಇರುತ್ತಲ್ಲ, 5 ನಿಮಿಷಕ್ಕೆ ಒಂದಿದ್ರೆ 10 ನಿಮಿಷಕ್ಕೆ ಒಂದಿದ್ರೆ 5 ನಿಮಿಷಕ್ಕೆ ಮಾಡಲಿ. ಅದೇನು ಆಟೋಮೆಟಿಕ್, ಅದೇನು ಇದರ ಪೂರ್ತಿ 100% ಟೆಕ್ನಾಲಜಿ ಬಂದುಬಿಟ್ಟಿದೆ. ಈಗ ಯಾವ ಲೋಪದೋಷನೂ ಆಗಲ್ಲ ಮೆಟ್ರೋದಲ್ಲಿ ಅಲ್ವಾ? ಮಾಡ್ತಾ ಇರ್ತಾರೆ.